ವೀಕ್ಷಕರೇ ನಮಸ್ಕಾರ. ಇಟಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ನಾನು ಅವಿನಾಶ್ ಒಗರ್ನಾಳ್. ನನ್ನ ಜೊತೆ ಇದ್ದಾರೆ ಆರ್ಥಿಕ ತಜ್ಞರಾದ ಅಮರನಾಥ್ ಶಿವಶಂಕರ್ ಸರ್ ಅವರು. ಇವತ್ತು ನಾವು ರೂಪಾಯಿ ಕುಸಿತದ ಬಗ್ಗೆ ಮತ್ತೆ ಅದರಿಂದ ಇಂಪ್ಯಾಕ್ಟ್ ಐಟಿ ಕ್ಷೇತ್ರದ ಮೇಲೆ ಯಾವ ರೀತಿ ಆಗ್ತಿದೆ, ಆ ಐಟಿ ಕ್ಷೇತ್ರದ ಇಂಪ್ಯಾಕ್ಟ್ ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಯಾಕಂದ್ರೆ ರೂಪಾಯಿ ದಾಖಲೆ ಮಟ್ಟದ ಕುಸಿತವನ್ನ ಕಂಡಿದೆ ಡಾಲರ್ ಎದುರು. ಅದರ ಇಂಪ್ಯಾಕ್ಟ್ ಐಟಿ ಕ್ಷೇತ್ರದಲ್ಲಿ ಐಟಿ ಕ್ಷೇತ್ರದ ಮೇಲೆ ಆಗೇ ಆಗತ್ತೆ. ಆ ಐಟಿ ಕ್ಷೇತ್ರದ ಷೇರ್ಗಳನ್ನ, ಐಟಿ ಕ್ಷೇತ್ರದ ಸೆಕ್ಟರ್‌ನ ಮ್ಯೂಚುವಲ್ ಫಂಡ್‌ಗಳಲ್ಲಿ ಹೂಡಿಕೆ ಮಾಡಿರೋರು ಕೂಡ ಅನುಭವಿಸಬೇಕಾಗತ್ತೆ. ಅದರಿಂದ ಏನೆಲ್ಲ ಪರಿಣಾಮಗಳು ಹೂಡಿಕೆದಾರರ ಮೇಲೆ ಪರಿಣಾಮ ಬೀರ್ತವೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಲವು ಪ್ರಶ್ನೆಗಳಿದಾವೆ. ಲಾಭ ಆಗುತ್ತೋ, ನಷ್ಟ ಆಗುತ್ತೋ, ರೂಪಾಯಿ ಕುಸಿತ ಇದು ಎಷ್ಟು ದಿನ ಇದೇ ರೀತಿ ಮುಂದುವರಿಯುತ್ತೆ ಎಂಬುದನ್ನ ಬಹಳಷ್ಟು ಪ್ರಶ್ನೆಗಳು ಹೂಡಿಕೆದಾರರನ್ನ ಕಾಡ್ತಿದ್ದಾವೆ. ಅವುಗಳ ಬಗ್ಗೆ ಅಮರನಾಥ್ ಶಿವಶಂಕರ್ ಸರ್ ಅವರು ಉತ್ತರ ಕೊಡ್ತಾರೆ. ಅವರನ್ನ ಇವತ್ತು ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಹೇಗಿದ್ದೀರಾ? ಸರ್ ಆರಾಮ್ ಸರ್. ನೀವು? ಚೆನ್ನಾಗಿದ್ದೀನಿ ಸರ್. ಸರ್ ಈಗ ನೋಡ್ದಂಗೆ ರೂಪಾಯಿ ಮೌಲ್ಯ ದಾಖಲೆ ಮಟ್ಟದ ಕುಸಿತವನ್ನ ಕಂಡಿದೆ. ಇದುವರೆಗೂ 90ರ ಗಡಿಯನ್ನ ದಾಟಿದ್ದಿಲ್ಲ. 90ರ ಒಳಗೆ ಇತ್ತು. ಬಟ್ ಈಗ 90ರ ಗಡಿ ದಾಟಿ 100ರತ್ತ ಹೋಗ್ತಾ ಇದೆ. ಇದನ್ನ ಯಾವ ರೀತಿ ನೋಡ್ಬೋದು? ಮತ್ತೆ ಈ ರೂಪಾಯಿ ಮೌಲ್ಯ ಕುಸಿತದಿಂದ ಐಟಿ ಕಂಪನಿಗಳ ರಫ್ತು ಆದಾಯ ಮತ್ತು ಮಾರ್ಜಿನ್‌ಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಸರ್? ಸರ್ ಖಂಡಿತ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ನೀವು. ಅಂದ್ರೆ ಈಗ ರೂಪಾಯಿ ಕುಸಿತ ಅಂತ ಕರಿತೀವೋ ಅಥವಾ ಡಾಲರ್ ಬೆಲೆ ಏರಿಕೆ ಅಂತ ಕರಿತೀವೋ ಅದು ನಮಗ್ ಬಿಟ್ಟಿದ್ದು. ಬಟ್ ನಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ತಗೊಂಡ್ರೆ ರೂಪಾಯಿ ಕುಸಿತಾ ಇದೆ. ನೀವು ಹೇಳ್ದಂಗೆ 84, 85 ಇತ್ತು ಒಂದು ಡಾಲರ್‌ಗೆ ನಮ್ಮ ಭಾರತದ ರೂಪಾಯಿ. ಈಗ 90ಕ್ಕೆ ಬಂದಿದೆ. ನಾವು ಇತಿಹಾಸದಲ್ಲಿ ನೋಡ್ಕೊಂಡು ಬರ್ತಿದ್ರುನು 40, 50 ರೂಪಾಯಿಂದ ಶುರು ಆಗಿ ಇವತ್ತು 90ಕ್ಕೆ ಬಂದು ನಿಂತಿದೆ. ಸೊ ಒಂದು ಕಾಣೋದು ಕ್ಲಿಯರ್ ಆಗಿ ಏನಂದ್ರೆ ಲಾಂಗ್ ಟರ್ಮ್‌ನಲ್ಲಿ ರೂಪಾಯಿ ಕುಸಿತನೇ ಇದೆ, ಡಾಲರ್ ಏರಿಕೆ ಆಗ್ತಿದೆ ಅಂತ ನಮಗೆ ಕಾಣಿಸ್ತಾ ಇದೆ. ಮತ್ತೆ ಎಕ್ಸ್ಪೋರ್ಟ್ ಕ್ಷೇತ್ರಗಳು, ಅದು ಐಟಿ ಇರ್ಬೋದು, ಫಾರ್ಮಾ ಇರ್ಬೋದು, ಯಾವುದೇ ಇರ್ಬೋದು, ಎಕ್ಸ್ಪೋರ್ಟ್ ಕ್ಷೇತ್ರಗಳಿಗೆ ಈ ರೂಪಾಯಿ ಕುಸಿತ ಬೆನಿಫಿಟ್ ಆಗಿ ಕಾಣುತ್ತೆ. ಯಾಕೆಂದ್ರೆ ಅವರು ಸರಕನ್ನ ಇಲ್ಲಿ ಭಾರತದಲ್ಲಿ ತಯಾರು ಮಾಡ್ತಾರೆ. ಭಾರತದಲ್ಲಿ ಸರಕು ತಯಾರು ಮಾಡಿ ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಎಕ್ಸ್ಪೋರ್ಟ್ ಮಾಡಿದಾಗ ಅವ್ರಿಗೆ ಅದೇನು ಒಂದು ಪ್ರಾಡಕ್ಟ್‌ಗೆ ಇಷ್ಟು ಮೌಲ್ಯ ಅಂತ ಡಾಲರ್‌ನಲ್ಲಿ ಫಿಕ್ಸ್ ಆಗಿರುತ್ತೆ. ಯಾಕಂದ್ರೆ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಎಲ್ಲಾ ವ್ಯಾಲ್ಯೂನ ಡಾಲರ್‌ನಲ್ಲಿ ತಗೊಂಡಿರ್ತಾರೆ. ಸೊ ಅವ್ರಿಗೆ ಉದಾಹರಣೆಗೆ ಯಾವುದೋ ಒಂದು ಪ್ರಾಡಕ್ಟ್ ಮಾಡ್ತೀವಿ, ಅದಕ್ಕೆ $1,000 ಅಂತ ಆಗಿದ್ರೆ, ನಾವು $1,000 ಪ್ರಾಡಕ್ಟ್‌ನ ಭಾರತದಿಂದ ನಾವು ಅಮೆರಿಕಾಗೆ ಕಳಿಸಿದ್ರೆ, ನಮಗೀಗ ₹85 ಇದ್ದಾಗ ಬಹುಶಃ ನಮಗೆ 85,000 ಬರುತ್ತೆ. ಅಂದ್ರೆ ವಾಪಸ್ ನಮಗೆ ಕಸ್ಟಮರ್ ಕಡೆಯಿಂದ ನಮಗೆ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಅಂತ ಉದಾಹರಣೆ ತಗೊಂಡ್ರೆ ₹1,000 ಪ್ರಾಡಕ್ಟ್‌ಗೆ 85,000ನ ಕಳಿಸ್ಕೊಡ್ತಾರೆ ಅವರು. ಅದೇ ನಾವು ₹90 ಆದಾಗ 85,000 ಜಾಗದಲ್ಲಿ 90,000 ಬರುತ್ತೆ ನಮಗೆ. ಸೊ ಅದ್ರಲ್ಲಿ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ನಾವು ಎಕ್ಸ್ಪೋರ್ಟ್ ಏನೇನ್ ಮಾಡ್ತೀವಲ್ಲ, ಅದು ಪ್ರಾಡಕ್ಟ್ಸ್ ಇರ್ಬೋದು, ಸರ್ವಿಸಸ್ ಇರ್ಬೋದು, ಅದು ನಮಗೆ ಎಕ್ಸ್ಪೋರ್ಟ್ ಮಾರ್ಕೆಟ್ ನಲ್ಲಿ ಜಾಸ್ತಿ ಲಾಭ ಬರುತ್ತೆ. ಹಾಗಾಗಿ ಐಟಿ ಕಂಪನಿಗಳ ಉದಾಹರಣೆ ತಗೊಂಡ್ರೆ, ಈಗಾಗಲೇ ಕಳೆದ 2-3 ವರ್ಷದಿಂದ ಐಟಿ ಕಂಪನಿಗಳಲ್ಲಿ ಸಾಕಷ್ಟು ಸಮಸ್ಯೆ ಎದ್ದು ಕಾಣಿಸ್ತಿದೆ ನಮಗೆ. ಒಂದು, ಎಐ ಬೂಮ್ ಇಂದ ಸಾಕಷ್ಟು ಪ್ರಾಜೆಕ್ಟ್ಸ್ ಕಡಿಮೆ ಬರ್ತಿದೆ. ಪ್ರಾಜೆಕ್ಟ್ಸ್ ಕಡಿಮೆ ಬರ್ತಿರೋದ್ರಿಂದ ಒಟ್ಟಾರೆ ಆದಾಯದ ಬೆಳವಣಿಗೆ ಕುಸಿತ ಕಂಡಿದೆ. ಭಾರತದ ದೊಡ್ಡ ಐಟಿ ಕಂಪನಿಗಳು ಟಿಸಿಎಸ್, ಇನ್ಫೋಸಿಸ್, ಎಚ್ಸಿಎಲ್, ವಿಪ್ರೋ ಯಾವುದೇ ಕಂಪನಿ ತಗೊಂಡ್ರು ಇದು ಒಂದು ಚಾಲೆಂಜ್ ಇದ್ದೇ ಇತ್ತು. ಆದ್ರೆ ಈ ಚಾಲೆಂಜ್ ಮಧ್ಯ ಒಂದು ಸಿಲ್ವರ್ ಲೈನಿಂಗ್ ಅಂತ ಏನ್ ಕರಿತೀವಲ್ಲ ನಾವು, ಅದನ್ನ ಹೇಗೆ ನೋಡ್ಬೋದು ಅಂದ್ರೆ, ಈ ಡಾಲರ್ ಏರಿಕೆ ಅಥವಾ ರೂಪಾಯಿ ಕುಸಿತ ಆಗೋದ್ರಿಂದ ಇವ್ರು ಏನ್ ಬಿಲ್ಲಿಂಗ್ ಮಾಡ್ತಾರಲ್ಲ ವಿದೇಶದ ಕಂಪನಿಗಳಿಗೆ, ಬಹುತೇಕ ಅಮೆರಿಕಾದ ಕಂಪನಿಗಳಿಗೆ, ಅಲ್ಲಿಂದ ಇವ್ರಿಗೆ ಬರೋ ಬಿಲ್ಲಿಂಗ್ ಅಮೌಂಟ್ ರೂಪಾಯಿ ಕನ್ವರ್ಟ್ ಮಾಡಿದಾಗ ಹೆಚ್ಚಿಗೆ ಆಗತ್ತೆ. ಅದರಿಂದ ಕಂಪನಿಗಳ ಮಾರ್ಜಿನ್ ಅಲ್ಲಿ ಒಂದಷ್ಟು ಬೆಳವಣಿಗೆ ಮತ್ತು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಖಂಡಿತ ಆಗತ್ತೆ. ಹಾಗೆ ನೋಡ್ಬೋದು ನಾವು. ಒಟ್ಟಾರೆ ಕಂಪನಿಗಳಿಗೆ ನೋಡಿದ್ರೆ, ನಾವು ರಫ್ತು ಮಾಡೋ ಪ್ರಾಡಕ್ಟ್ ಆಗ್ಲಿ ಅಥವಾ ಸರ್ವಿಸಸ್ ಆಗ್ಲಿ, ಅದು ಭಾರತಕ್ಕೆ ಅಥವಾ ಆ ಕಂಪನಿಗೆ ಬಹುತೇಕ ಲಾಭ ಅಂತಲೇ ಹೇಳ್ಬೋದು. ಓಕೆ ಸರ್. ಈಗ ರೂಪಾಯಿ ಕುಸಿತದಿಂದ ಸಿಗೋ ಲಾಭ ಐಟಿ ಕಂಪನಿಗಳಿಗೆ ನಿಜವಾಗೂ ಹೆಲ್ಪ್ ಮಾಡುತ್ತಾ? ಅಥವಾ ಕೇವಲ ಈಗ ಬೇಡಿಕೆ ಕುಸಿತವನ್ನ ಸರಿದೂಗಿಸಲು ಮಾತ್ರ ಲಿಮಿಟೇಷನ್ ಇದೆಯಾ ಅದಕ್ಕೆ? ಸರ್, ಒಂದು ಬೇಡಿಕೆ ಕುಸಿತನ ಸರಿದೂಗಿಸ್ಕೊಳ್ಳಕ್ಕೆ ಒಂದು ಶಾರ್ಟ್ ಟರ್ಮ್ ಸೊಲ್ಯೂಷನ್ ಇದು. ಅಂದ್ರೆ ಇದು ಲಾಂಗ್ ಟರ್ಮ್ ನಲ್ಲಿ ಇದು ಒಂದೇ ಸೊಲ್ಯೂಷನ್ ಪ್ರಯೋಜನಕ್ಕೆ ಬರಲ್ಲ. ನೀವು ಹೇಳಿದ ಪಾಯಿಂಟ್‌ಗೆ ಸೇರಿಸಬೇಕು ಅಂದ್ರೆ, ಒಂದು ಡಿಮ್ಯಾಂಡ್ ಇಂಪ್ರೂವ್ ಆಗ್ಲೇಬೇಕು. ಡಿಮ್ಯಾಂಡ್ ಇಂಪ್ರೂವ್ ಆಗದೆ ಬರೀ ಕರೆನ್ಸಿ ಈಕ್ವೇಷನ್ ಅಲ್ಲಿ ಲೆಕ್ಕಕ್ಕೆ ತಗೊಂಡು, ಆಯ್ತು ವರ್ಷದಿಂದ ವರ್ಷಕ್ಕೆ ಅಂದಾಜ್ ಮೇಲೆ ತಗೊಂಡ್ರೆ ನಾವು 3-5% ರೂಪಾಯಿ ಕುಸಿತ ಆಗ್ತಾ ಇದೆ. ಸೊ 3-5% ಬೈ ಡಿಫಾಲ್ಟ್ ಲಾಭ ಬಂತು ಅಂತ ಅನ್ಕೊಂಡ್ರೆ, ಬರೀ ಲೋ ಸಿಂಗಲ್ ಡಿಜಿಟ್ ಗ್ರೋತ್ ಸಾಕಾಗಲ್ಲ ಕಂಪನಿಗೆ. ಸೊ ಐಡಿಯಲ್ ಆಗಿ ಹೇಗೆ ವರ್ಕ್ ಆಗ್ಬೇಕಿದು ಅಂದ್ರೆ, ಅವರ ಒಟ್ಟಾರೆ ಸೇಲ್ಸ್ ಅಥವಾ ರೆವೆನ್ಯೂ ಟಾರ್ಗೆಟ್ ಏನಿದೆಯಲ್ಲ, ಅದು ನಮಗೆ ಡಬಲ್ ಡಿಜಿಟ್ ನಲ್ಲಿ ಗ್ರೋ ಆಗ್ಬೇಕು.
ಅದ್ರ ಜೊತೆಗೆ 3-4-5% ಡಾಲರ್ ಏರಿಕೆ ಅಥವಾ ರೂಪಾಯಿ ಕುಸಿತ ಆದ್ರೆ ಅದೆರಡರದ್ದು ಎಫೆಕ್ಟ್ ಸೇರಿ ತುಂಬಾ ಒಳ್ಳೆ ಲಾಭ ಆಗುತ್ತೆ. ನಾವು ಹಿಸ್ಟ್ರಿಯಲ್ಲಿ ತಗೊಂಡ್ರೆ ಭಾರತದ ಐಟಿ ಕಂಪನಿಗಳು ಬೆಳೆಯಕ್ಕೆ ಅಥವಾ ಐಟಿ ಸೆಕ್ಟರ್ ಬೆಳೆಯಕ್ಕೆ ಇದು ತುಂಬಾ ಮುಖ್ಯವಾದ ಕಾರಣ. ಒಂದು 2-3-4% ರೂಪಾಯಿ ಕುಸಿತ, ಪ್ಲಸ್ ಒಂದು 12-13% ಅವರ ಆದಾಯ ಮತ್ತೆ ಲಾಭದಲ್ಲಿ ಏರಿಕೆ. ಸೊ ಎರಡರದ್ದು ಕಾಂಬಿನೇಷನ್ ತಗೊಂಡಾಗ ಸುಮಾರು 16-17% ಲಾಭ ಬಂದಂಗ ಆಯ್ತು ಯಾರಿಗೆ, ಶೇರ್ ಹೋಲ್ಡರ್ಗಳಿಗೆ. ಅದರಿಂದಾನೇ ಇವತ್ತು ಐಟಿ ಕ್ಷೇತ್ರದಲ್ಲಿ ಸುಮಾರು 10-15 ವರ್ಷದಿಂದ ಯಾರು ಹೂಡಿಕೆ ಮಾಡಿದಾರೋ ಭಾರತದ ಐಟಿ ಕಂಪನಿಗಳಲ್ಲಿ ಅವ್ರದ್ದು ಇವತ್ತಿಗೂ ಲಾಭ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಅದು ಡಬಲ್ ಬೆನಿಫಿಟ್ ಇದೆ. ಒಂದು, ಕಂಪನಿಗಳು ತುಂಬಾ ಚೆನ್ನಾಗಿ ತಮ್ಮ ಕ್ಯಾಶ್ ಫ್ಲೋ ನಿಭಾಯಿಸಿಕೊಂಡು ಕಂಟಿನ್ಯೂಸ್ ಆಗಿ ಹೊಸ ಪ್ರಾಜೆಕ್ಟ್ಸ್ ಬಂದು ಅವರ ರೆವೆನ್ಯೂ ಏರಿಸ್ಕೊಂಡು ಅದರಲ್ಲಿ ಮತ್ತೆ ಲಾಭ ಏರಿಸ್ಕೊಂಡು ಬೆಳೀತಿದ್ರು. ಅದ್ರ ಜೊತೆಗೆ ರೂಪಾಯಿ ಕುಸಿತದಿಂದ ಮತ್ತೆ ಡಿಫರೆನ್ಷಿಯಲ್ ಒಂದು 2-3-4% ಲಾಭ ಬಂತು. ಆ ಕಾಂಬಿನೇಷನ್ ಅಲ್ಲಿ ಇವತ್ತು ಸಾಕಷ್ಟು ಐಟಿ ಕಂಪನಿಗಳ ಮ್ಯೂಚುವಲ್ ಫಂಡ್ಗಳಾಗ್ಲಿ ಅಥವಾ ಸ್ಟಾಕ್ಗಳಾಗ್ಲಿ ಜನರ ಪೋರ್ಟ್ಫೋಲಿಯೋಲಿ ಒಂಥರ ಮಲ್ಟಿ ಬ್ಯಾಗರ್ ಗಳಾಗಿ ಕೂತಿದೆ ಇವತ್ತಿಗೂ. ಸರ್, ಈಗ ಅನೇಕ ಐಟಿ ಕಂಪನಿಗಳು ಈಗ ಹೆಡ್ಜಿಂಗ್ ಅಂತ ಮಾಡಿರ್ತವೆ. ಅದರಿಂದ ರೂಪಾಯಿ ಕುಸಿತದ ಲಾಭ ಸಂಪೂರ್ಣವಾಗಿ ಬರುತ್ತಾ ಅಂತ? ಅದೇ, ಒಂದು ಹೆಡ್ಜ್ ಹೇಗ್ ಮಾಡಿರ್ತಾರೆ ಅಂದ್ರೆ ಒಂದಷ್ಟು ಡಾಲರ್ ನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ಕೊಂಡಿರ್ತಾರೆ ಅಥವಾ ಒಂದಷ್ಟು ಡಾಲರ್ ನ ಪಾರ್ಕ್ ಮಾಡಿ ಇಟ್ಕೊಂಡಿರ್ಬೋದು ಮುಂದೆ ಫ್ಯೂಚರ್ ಎಕ್ಸ್ಪಾನ್ಷನ್ ಗಾಗ್ಲಿ ಅಥವಾ ಅಕ್ವಿಸಿಷನ್ ಗಾಗ್ಲಿ. ಇವಾಗ ನಾವು ನೋಡಿದೀವಿ TCS ಆಗ್ಲಿ ಇನ್ಫೋಸಿಸ್ ಆಗ್ಲಿ ಸಾಕಷ್ಟು ಬೇರೆ ಬೇರೆ ಕಂಪನಿಗಳನ್ನ ಕೂಡ ಅಕ್ವೈರ್ ಮಾಡ್ಕೋತಾರೆ. ಆ ಟೈಮ್ ನಲ್ಲಿ ಈಗ ಯಾರೋ ಒಂದು ನಿಶ್ ಪ್ರಾಡಕ್ಟ್ ನ, ಈಗ ಅಮೆರಿಕಾದಲ್ಲಿ ಒಂದು ಕಂಪನಿ ಬಿಲ್ಡ್ ಮಾಡ್ತಿದ್ದು, ಆ ಕಂಪನಿನ ಸುಮಾರು ಒಂದು $100 ಮಿಲಿಯನ್ ಉದಾಹರಣೆ ತಗೊಂಡು $100 ಮಿಲಿಯನ್ ಕೊಂಡ್ಕೋಬೇಕು ಅಂದ್ರೆ ಇವ್ರ ಹತ್ರ ಏನು ಡಾಲರ್ ನಲ್ಲಿ ಒಂದಷ್ಟು ಕ್ಯಾಶ್ ರಿಸರ್ವ್ಸ್ ಇರುತ್ತಲ್ಲ ಅದನ್ನ ಬಳಸ್ಕೋತಾರೆ. ಸೊ ಹಾಗಾಗಿ ಇವ್ರು ರೂಪಾಯಿನಲ್ಲಿ ಕೊಂಡ್ಕೊಳಕ್ ಹೋಗಿದ್ರೆ ಇವ್ರು ಇಲ್ಲಿಂದ ಜಾಸ್ತಿ ದುಡ್ಡು ಕಳಿಸಿ ತರಿಸ್ಕೋಬೇಕಾಗತ್ತೆ. ಹಾಗಾಗಿ ನೀವು ಹೇಳಿದ ಪಾಯಿಂಟ್ ಬಹಳ ಮುಖ್ಯ. ಒಂದಷ್ಟು ಕ್ಯಾಶ್ ನ, ಈ ಕಂಪನಿಯ ಕ್ಯಾಶ್ ರಿಸರ್ವ್ಸ್ ಏನಿದೆ ನಮ್ಗೆಲ್ಲ ಚೆನ್ನಾಗಿ ತಿಳಿದಿದೆ. ಭಾರತದ ಐಟಿ ಕಂಪನಿಗಳು ಇವತ್ತು ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್ ಅಲ್ಲಿ ಒಂಥರ ನಂಬರ್ 1 ಸೆಕ್ಟರ್ ಅಂತ ಅನ್ಕೋಬಹುದು. ಬಹುತೇಕ ದೊಡ್ಡ ದೊಡ್ಡ ಐಟಿ ಕಂಪನಿಗಳು ಏನಿದೆಯಲ್ಲ ಅವರೆಲ್ಲ ಕ್ಯಾಶ್ ಫ್ಲೋ ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ. ಸೊ ಒಂದಷ್ಟು ದುಡ್ಡನ್ನ ಅವ್ರ ಕ್ಯಾಶ್ ರಿಸರ್ವ್ಸ್ ಏನಿರುತ್ತಲ್ಲ ಎಲ್ಲದನ್ನು ರೂಪಾಯಿನಲ್ಲಿ ಇಟ್ಕೊಳ್ಳದೆ ಒಂದಷ್ಟು ಮೌಲ್ಯವನ್ನ ಅವರು ಅಮೆರಿಕನ್ ಡಾಲರ್ಸ್ ನಲ್ಲೇ ಇಟ್ಕೊಂಡಿರ್ತಾರೆ. ಆ ಟೈಮ್ ನಲ್ಲಿ ಅವ್ರಿಗೆ ಅಕ್ವಿಸಿಷನ್ ಮತ್ತೆ ಅಂತ ಏನು ಚಟುವಟಿಕೆಗಳು ಮಾಡ್ಬೇಕಿರುತ್ತಲ್ಲ ಅವಾಗ ಖಂಡಿತ ಅದನ್ನ ಹೆಡ್ಜ್ ಮಾಡ್ಕೊಂಡಿರೋದು ಅಡ್ವಾಂಟೇಜ್ ಆಗೇ ಬರುತ್ತೆ ಅವ್ರಿಗೆ. ಓಕೆ ಸರ್, ಈಗ ರೂಪಾಯಿ ಕುಸಿತದಿಂದ ಫಾರಿನ್ ಇನ್ವೆಸ್ಟರ್‌ಗಳು ಏನಿದ್ದಾರೆ, ಅವರು ಐಟಿ ಶೇರ್‌ಗಳನ್ನ ಜಾಸ್ತಿ ಮಾರ್ತಿರ್ತಾರೆ. ಇದರಿಂದ ಐಟಿ ಶೇರ್‌ಗಳ ಬೆಲೆ ಕಡಿಮೆ ಆಗುತ್ತಲ್ವಾ? ಅದು ಇನ್ನೊಂದು ಸಮಸ್ಯೆ. ಈಗ FIIಗಳ ಮಾರಾಟ ಏನ್ ಮಾಡ್ತಿದಾರಲ್ಲ ಅದು ಖಂಡಿತ ನಿಜ. ಈಗ ಭಾರತದ ಮಾರ್ಕೆಟ್ ಅಲ್ಲೇ ನೋಡಿದ್ರೆ ಕಳೆದ ಸುಮಾರು 2-3 ವರ್ಷದಿಂದಲೂ FIIಗಳು ಸತತವಾಗಿ ಮಾರ್ತಿದ್ದಾರೆ. ಯಾವ್ದೋ ಒಂದ್ ತಿಂಗಳು ಸುಮಾರು ಒಂದು 5 ಬಿಲಿಯನ್ 6 ಬಿಲಿಯನ್ ಕೊಂಡ್ಕೋತಾರೆ ಅಂತ ಅನ್ಕೊಂಡ್ರೆ ಬರೋ ತಿಂಗಳು ಮತ್ತೊಂದು 10 ಬಿಲಿಯನ್ ಮಾರೋದು, ಆ ತರದ್ದೊಂದು ರೊಟೇಷನ್ ಆಗ್ತಿರೋದ್ರಿಂದ ಒಟ್ಟಾರೆ ಮಾರಾಟ ಆಗ್ತಿದೆ. ಆಮೇಲೆ ಈಗ ಐಟಿ ಕಂಪನಿಗಳು ಮಾತ್ರ ಅಲ್ಲ, ಈಗ FIIಗಳ ಹೋಲ್ಡಿಂಗ್ ಭಾರತದಲ್ಲಿ ತಗೊಂಡ್ರೆ ಬಹುತೇಕ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿದೆ, ಒಂದಷ್ಟು ಐಟಿ ಸೆಕ್ಟರ್ ನಲ್ಲಿದೆ, ಒಂದ್ ಸ್ವಲ್ಪ FMCG ಯಲ್ಲಿದೆ. ಸೊ ಹಾಗಾಗಿ ಅದು ದೊಡ್ಡ ಸಮಸ್ಯೆ. ಅದು ಬರೀ ಐಟಿ ಕ್ಷೇತ್ರಕ್ಕೆ ಸೀಮಿತವಾದ ಸಮಸ್ಯೆ ಅಲ್ಲ. ಅದಕ್ಕೋಸ್ಕರನೇ ಈಗ ಏನಾಗ್ತದೆ, FIIಗಳು ಇಷ್ಟು ಎಡೆ ಬಿಡದೆ ಮಾರಾಟ ಮಾಡ್ತಿರೋದ್ರಿಂದ ಇಲ್ಲಿ ನಾವು ನಿಫ್ಟಿ ಆಲ್ ಟೈಮ್ ಹೈಗೆ ಹೋದ್ರು ಜನರ ಪೋರ್ಟ್ಫೋಲಿಯೋಗಳು ಇನ್ನೂ 10-15-20% ಕೆಳಗೆ ಇದೆ. ಯಾಕಂದ್ರೆ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ನಲ್ಲಿ ಯಾವುದೇ ಕ್ಷೇತ್ರಕ್ಕೆ ಕಂಡಿಲ್ಲ. ಸೊ ಹಾಗಾಗಿ ಅದು ಐಟಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅಲ್ಲದೆ ಒಟ್ಟಾರೆ FIIಗಳ ಮಾರಾಟ ಏನಿದೆಯಲ್ಲ ಅದರಿಂದ ಎಲ್ಲಾ ಸೆಕ್ಟರ್ಗೂ ಇಂಪ್ಯಾಕ್ಟ್ ಆಗಿದೆ, ಅದರಿಂದ ಐಟಿ ಸೆಕ್ಟರ್ಗೂ ಇಂಪ್ಯಾಕ್ಟ್ ಆಗಿದೆ. ಬಟ್ ಐಟಿ ಸೆಕ್ಟರ್ ನಲ್ಲಿ ಒಂದು ಎಕ್ಸ್ಟ್ರಾ ಸಮಸ್ಯೆ ಆಗ್ಲೇ ಹೇಳಿದಂಗೆ ಏನಾಗಿದೆ ಅಂದ್ರೆ AI ಮುಂದಕ್ಕೆ ಹೇಗೆ ಹೋಗುತ್ತೆ, ಮತ್ತೆ AI ಇರೋದ್ರಿಂದ ಈಗ ಐಟಿ ಕಂಪನಿಗಳು, ನಾವು ಭಾರತದ ಐಟಿ ಕಂಪನಿಗಳು ತಗೊಂಡ್ರೆ ಸುಮಾರು ಎಲ್ಲಾ ಕಂಪನಿಲೂ 2-3-4-5 ಲಕ್ಷ ಜನ ಎಂಪ್ಲಾಯೀಸ್ ಇದ್ದಾರೆ. ಅಷ್ಟು ಜನ ಎಂಪ್ಲಾಯೀಸ್ ನಿಜವಾಗ್ಲೂ ಬೇಕಾಗ್ತಾರ ಅವ್ರ ಪ್ರಾಜೆಕ್ಟ್ಸ್ ಮಾಡಕ್ಕೆ? ಒಂದು, ಹೊಸ ಪ್ರಾಜೆಕ್ಟ್ಗಳು ಬರ್ತಾ ಇಲ್ಲ. ಇನ್ನೊಂದು, ಇರೋ ಪ್ರಾಜೆಕ್ಟ್ಗಳನ್ನ AI ಮೂಲಕ ಎಕ್ಸಿಕ್ಯೂಟ್ ಮಾಡಕ್ ಶುರು ಮಾಡಿದ್ರೆ ಬಹುಶಃ ಇಷ್ಟೊಂದು ಜನ ಬೇಕಾಗಲ್ಲ ಅನ್ನೋದು ಇನ್ನೊಂದು ಚರ್ಚೆ ಇದೆ. ಸೊ ಹೀಗಾಗಿ ಅನ್ಸರ್ಟನಿಟಿ ಇದ್ದಾಗ ಮಾರ್ಕೆಟ್ ಒಂಥರ ಸೈಡ್ ವೇಸ್ ಅಲ್ಲಿ ಹೋಗುತ್ತೆ ಅಥವಾ ಕೆಳಕ್ಕೆ ಇಳಿಯುತ್ತೆ. ನಾವು ಇವತ್ತು ಐಟಿ ಕ್ಷೇತ್ರದಲ್ಲಿ ಅದನ್ನೇ ಕಾಣ್ತಿದ್ವಿ. ಇದೊಂದು ನಾ ಆಗ್ಲೇ ಹೇಳ್ದಂಗೆ ಇವತ್ತು ಡಾಲರ್ ಏರಿಕೆ ಅಥವಾ ರೂಪಾಯಿ ಕುಸಿತ ಏನಿದೆ ಇದೊಂದು ಚಿಕ್ಕ ಸಿಲ್ವರ್ ಲೈನಿಂಗ್. ಈಗ ಸಿಂಗಲ್ ಡಿಜಿಟ್ ಸೇಲ್ಸ್ ಆಗ್ಲಿ, ಸಿಂಗಲ್ ಡಿಜಿಟ್ ಪ್ರಾಫಿಟ್ ಮಾಡಿ ಕಂಪನಿ ಬೆಳೆಸಕ್ ಸಾಧ್ಯನೇ ಇಲ್ಲ. ಇಂತ ಕಷ್ಟಕರವಾದ ಸಮಯದಲ್ಲಿ ಒಂದು 3-5% ಡಾಲರ್ ಏರಿಕೆದ ಲಾಭ ಸಿಗ್ತಿರೋದ್ರಿಂದ ಸ್ವಲ್ಪ ಉಸಿರಾಡಕ್ಕೆ ಒಂದು ಅವಕಾಶ ಸಿಕ್ಕಿದೆ ಐಟಿ ಕಂಪನಿಗಳಿಗೆ ಅಂತ ಹೇಳ್ಬೋದು. ಓಕೆ ಸರ್, ಈಗ ರೂಪಾಯಿ ಮೌಲ್ಯ ಕುಸಿತದಿಂದ ಯಾರಿಗೆ ಲಾಭ ಆಗುತ್ತೆ? ಅಂದ್ರೆ ಲಾರ್ಜ್ ಕ್ಯಾಪ್ ಕಂಪನಿಗಳಿಗೆ ಲಾಭ ಆಗುತ್ತಾ ಅಥವಾ ಮಿಡ್ ಕ್ಯಾಪ್ ಕಂಪನಿಗಳಿಗೆ ಲಾಭ ಆಗುತ್ತೆ ಅಂತ? ಅದು ಇಬ್ಬರಿಗೂ ಲಾಭ ಚೆನ್ನಾಗೇ ಆಗುತ್ತೆ. ಮುಖ್ಯವಾಗಿ ಲಾರ್ಜ್ ಕ್ಯಾಪ್ ಕಂಪನಿಗಳಿಗೆ ಏನಾಗುತ್ತೆ, ಅವರ ವ್ಯಾಲ್ಯೂಯೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಯಾಕಂದ್ರೆ ನಾನು ಆಗ್ಲೇ ಹೇಳಿದಂಗೆ ವ್ಯಾಲ್ಯೂಯೇಷನ್ ಅನುಗುಣವಾಗಿ ಕಂಪನಿಗಳ ಬೆಳವಣಿಗೆ ಇರುತ್ತೆ. ಮತ್ತೆ ನಿಮ್ಮ ಒಟ್ಟಾರೆ ಆದಾಯ ಮತ್ತೆ ಲಾಭದ ಬೆಳವಣಿಗೆ ಮತ್ತೆ ಅರ್ನಿಂಗ್ಸ್ ಬೆಳವಣಿಗೆ ಏನಿದೆಯೋ ಅದಕ್ಕೆ ಅನುಗುಣವಾಗಿ ನಿಮ್ಮ ವ್ಯಾಲ್ಯೂಯೇಷನ್ ಕೂಡ ಇರಬೇಕು ಅಂತ. ಈಗ ವ್ಯಾಲ್ಯೂಯೇಷನ್ ಒಂದು ಆಯಾಮವಾಗಿ ತಗೊಂಡ್ರೆ ನಾವು ಇವತ್ತು ಲಾರ್ಜ್ ಕ್ಯಾಪ್ ಐಟಿ ಕಂಪನಿಗಳ ವ್ಯಾಲ್ಯೂಯೇಷನ್ ಸ್ವಲ್ಪ ಹದವಾಗಿದೆ. ಇನ್ನ ತುಂಬಾ ಸ್ಕೋಪ್ ಇದೆ ಹದ ಆಗಕ್ಕೆ. ಆದ್ರೆ ಒಂದ್ ಸ್ವಲ್ಪ ಅದು ಹದ ಆಗಿರೋದ್ರಿಂದ
ಇವತ್ತಿನ ರೂಪಾಯಿ ಕುಸಿತ ಲಾರ್ಜ್ ಕ್ಯಾಪ್ ಕಂಪನಿಗಳಿಗೆ ಸ್ವಲ್ಪ ಲಾಭ ಆಗುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ಏನಂದ್ರೆ ಈ ಟೈಮ್ ನಲ್ಲಿ ಈ ಲಾರ್ಜ್ ಕ್ಯಾಪ್ ಕಂಪನಿಗಳು ಯಾವ್ದಿದೆಯಲ್ಲ, ಇನ್ಫೋಸಿಸ್, ಟಿಸಿಎಸ್, ವಿಪ್ರೋ, HCL, LTI, ಮೈಂಟ್ರಿ, ಈ ತರ ಕಂಪನಿಗಳು ಇವ್ರು ದೊಡ್ಡ ದೊಡ್ಡ ಡೀಲ್ಸ್ ಗೆದ್ರೆ, ಉದಾಹರಣೆಗೆ $1 ಬಿಲಿಯನ್ ಡೀಲ್, ಒಂದು ಮಲ್ಟಿ ಇಯರ್ ಡೀಲ್ ಅಂತ ಬರುತ್ತೆ, ಆ ತರದ್ದು, ಅಥವಾ ಒಂದು 800 ಮಿಲಿಯನ್ಗೆ, ಈ ತರ ದೊಡ್ಡ ದೊಡ್ಡ ಡೀಲ್ಸ್ ಗೆದ್ರೆ ಈಗ ಡಾಲರ್ ಏರಿದ್ದಾಗ ಅಥವಾ ರೂಪಾಯಿ ಕುಸಿದಿದ್ದಾಗ ಒಂದಷ್ಟು ಅವ್ರಿಗೇನೋ ಹಣ ಬರಕ್ ಶುರು ಆಗುತ್ತಲ್ಲ ರೆವೆನ್ಯೂ ಮಾಡೆಲ್ ನಲ್ಲಿ, ಅದರಿಂದ ಇವ್ರಿಗೆ ಸ್ವಲ್ಪ ಮಾರ್ಜಿನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ನಾವು. ಓಕೆ ಸರ್, ಈಗ ಐಟಿ ಸೆಕ್ಟರ್ ನಲ್ಲಿ ಹೂಡಿಕೆ ಮಾಡುವವರಿಗೆ ನಿಮ್ ಸಲಹೆ ಏನು? ಅವರು ಕಂಟಿನ್ಯೂ ಮಾಡ್ಬೇಕಾ ಅಥವಾ ಲಾಭವನ್ನು ವಾಪಸ್ ತಗೋಬೇಕಾ ಅಂತ? ಸರ್, ಈಗ ಐಟಿ ಸೆಕ್ಟರ್ ನಲ್ಲಿ ಉದಾಹರಣೆಗೆ ಮತ್ತೆ ನಾವು ಮ್ಯೂಚುವಲ್ ಫಂಡ್ ಹೂಡಿಕೆದಾರರಿಗೆ ತಗೊಂಡ್ರೆ, ಈಗ ಐಟಿ ಸೆಕ್ಟರ್ ನಲ್ಲಿ ಒಂದು BSE ಐಟಿ ಅಥವಾ ನಿಫ್ಟಿ ಐಟಿನ ಬೆಂಚ್ ಮಾರ್ಕ್ ಆಗಿ ತಗೊಳ್ತೀವಿ. ಸಾಕಷ್ಟು ಮ್ಯೂಚುವಲ್ ಫಂಡ್ಗಳು ಐಟಿ ಸೆಕ್ಟರ್ ಸುತ್ತ ಫೋಕಸ್ ಮಾಡೋಂಥವಿದೆ. ಒಂದು ಉದಾಹರಣೆ ಕೊಡ್ತೀನಿ, ಮತ್ತೆ ರೆಕಮೆಂಡೇಶನ್ ಅಲ್ಲ ಇದು. ಈ ಟಾಟಾ ಡಿಜಿಟಲ್ ಇಂಡಿಯಾ ಅಂತ ಒಂದು ಮ್ಯೂಚುವಲ್ ಫಂಡ್ ಇದೆ. ಇದು ಬಹುತೇಕ ಎಲ್ಲ ಐಟಿ ಕಂಪನಿಗಳನ್ನ ಹಿಡಿದಿಟ್ಕೊಂಡಿರೋ ಒಂದು ಬುಟ್ಟಿ ಇದು. ಇದರಲ್ಲಿ TCS ಮತ್ತೆ ಇನ್ಫೋಸಿಸ್ ಬಹುತೇಕ ಪಾಲಿದೆ. ಅದ್ ಬಿಟ್ರೆ ಮತ್ತೆ ವಿಪ್ರೋ, HCL ಎಲ್ಲ ಬೇರೆ ಬೇರೆ ಕಂಪನಿಗಳದ್ದು, ಇನ್ಕ್ಲೂಡಿಂಗ್ ನ್ಯೂ ಏಜ್ ಟೆಕ್ ಅಂತ ಏನ್ ಕರಿತೀವಲ್ಲ, ಕಾರ್ ಟ್ರೇಡ್, PB ಫಿನ್ಟೆಕ್, ಈ ತರ ಬೇರೆ ಬೇರೆ ಕಂಪನಿಗಳ ಒಂದು ಬುಟ್ಟಿ ಅದು. ನಾವು ಟಾಟಾ ಡಿಜಿಟಲ್ ಇಂಡಿಯಾ ಫಂಡ್ ತಗೊಂಡ್ರೆ ಕಳೆದ ಒಂದು ವರ್ಷದಲ್ಲಿ ಅದು ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ. ಕಳೆದ ಒಂದು ವರ್ಷದಲ್ಲಿ ಸುಮಾರು 11% ನೆಗೆಟಿವ್ ಹೋಗಿದೆ. ಅಂದ್ರೆ ನಾವೀಗ 1 ಲಕ್ಷ ಹಾಕಿದ್ರೆ ಅದು ಇವತ್ತು 11% ಮೈನಸ್ ಆಗಿ 89,000 ಆಗಿದೆ ಅಂತ ಅನ್ಕೋಬಹುದು. ಇದು ಒಂದು ವರ್ಷದ ಪೀರಿಯಡ್ ನಲ್ಲಿ ನೆಗೆಟಿವ್ ಕೊಟ್ಟಿದೆ. ಅದೇ ನಾವಿನ್ ಸ್ವಲ್ಪ ಹೈಯರ್ ಪೀರಿಯಡ್ ತಗೊಂಡಾಗ, ಅದೇ ಫಂಡ್ ನ 3 ವರ್ಷದಲ್ಲಿ ತಗೊಂಡ್ರೆ ಸುಮಾರು 14% ಕೊಟ್ಟಿದೆ. 5 ವರ್ಷದಲ್ಲಿ ತಗೊಂಡ್ರೆ ಸುಮಾರು 19% ಆನ್ಯುಲೈಸ್ಡ್ ರಿಟರ್ನ್ಸ್ ಕೊಟ್ಟಿದೆ. 7 ವರ್ಷದಲ್ಲಿ ತಗೊಂಡ್ರೆ ಸುಮಾರು 20% ರಿಟರ್ನ್ಸ್ ಕೊಟ್ಟಿದೆ. ಸೊ ಲಾಂಗ್ ಟರ್ಮ್ ನಲ್ಲಿ ನಾವು ಒಂದ್ ಸ್ವಲ್ಪ ಅದನ್ನ ಅನಾಲಿಸಿಸ್ ಮಾಡಿದಾಗ ಈ ಸೆಕ್ಟರ್ ಒಂಥರ ಎಲ್ಲ ಮಾರ್ಬಿಟ್ಟು ಹೊಟ್ಟೋಗ್ಬೇಕು ಅನ್ನೋ ತರ ಪರಿಸ್ಥಿತಿ ಏನಿಲ್ಲ. ಹೌದು, ಚಾಲೆಂಜಸ್ ಇದೆ. ಈಗ AI ಬರ್ತಿದೆ, ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳು ಅವರ AI ಪ್ರಾಡಕ್ಟ್ಸ್ ಲಾಂಚ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ TCS ಕೂಡ ಇತ್ತೀಚೆಗೆ ಸುಮಾರು 6-7 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡಿ ನಾವು AI ಬಿಲ್ಡ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಸೊ ಈ ರೀತಿ ಕಂಪನಿಗಳು ಕೂಡ ಒಂದಷ್ಟು ಇನೋವೇಷನ್ ಮಾಡಿಕೊಂಡು AI ಅನುಗುಣವಾಗಿ ಮುಂದಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ವೈಯಕ್ತಿಕವಾಗಿ ನನಗನ್ಸೋದು, ಹೌದು ಚಾಲೆಂಜ್ಗಳಿದೆ, ಸಮಸ್ಯೆಗಳಿದೆ, ಬಟ್ ಈ ಕಾರ್ಪೊರೇಟ್ ಗವರ್ನೆನ್ಸ್ ದೃಷ್ಟಿಯಿಂದ ಮತ್ತೆ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ಐಟಿ ಕಂಪನಿಗಳು ಇವತ್ತಿಗೂ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ. ನಾವು ROC ಅಂತ ಇನ್ನೊಂದು ಮೆಟ್ರಿಕ್ ಇದೆ, ನಮ್ಮ ಫಂಡಮೆಂಟಲ್ಸ್ ಅಲ್ಲಿ ಹೇಳ್ತೀವಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ. ಅಂದ್ರೆ ಬರೋ ದುಡ್ಡಲ್ಲಿ ಹೇಗೆ ಮತ್ತೆ ರೀಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಬೆಳೆಸ್ತಾರೆ ಅಂತ, ಆ ಪಾಯಿಂಟ್ ಅಲ್ಲೂ ಐಟಿ ಕಂಪನಿಗಳು ಚೆನ್ನಾಗಿ ನಡೀತಿದೆ. ಸೊ ಹಾಗಾಗಿ ಲಾಂಗ್ ಟರ್ಮ್ ನಲ್ಲಿ ಮಾಡ್ಬೋದು ಅಂತ ಅನ್ಸುತ್ತೆ. ಆಮೇಲೆ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ಸರ್ಕಸ್ ಮಾಡೋದ್ ಬೇಕಿಲ್ಲ, ಯಾಕಂದ್ರೆ ಇದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಸೆಕ್ಟರ್ ಆಗಿರೋದ್ರಿಂದ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಸೆಕ್ಟರ್ಗಳಿಗೆ ಒಂದು ಇನ್ಹರೆಂಟ್ ಅಡ್ವಾಂಟೇಜ್ ಇದ್ದೇ ಇದೆ. ಅದೇನಂದ್ರೆ ರೂಪಾಯಿ ಕುಸಿತ. ಎಕ್ಸ್ಪೋರ್ಟ್ ಮಾಡೋದ್ರಿಂದ ವರ್ಷಕ್ಕೆ 3-4% ರೂಪಾಯಿ ಕುಸಿತದಿಂದ ಬಂದೇ ಬರುತ್ತೆ. ಸೊ ಕಂಪನಿ ಸ್ವಲ್ಪ ಶ್ರಮ ಪಟ್ಟು ಒಂದು 12%, 13% ಅಲ್ಲಿ ಬೆಳೆದ್ರೆ, ನೀವೇ ಲೆಕ್ಕ ಹಾಕೊಳ್ಳಿ, 12% ಕಂಪನಿ ಗ್ರೋತ್ ಇಂದ ನಿಮಗೆ ರಿಟರ್ನ್ಸ್ ಬರುತ್ತೆ, ಒಂದು 3-4% ರೂಪಾಯಿ ಕುಸಿತದಿಂದ ಬರುತ್ತೆ ಅಂದ್ರೆ ಸುಮಾರು 16% ಆಯ್ತು. ಸೊ ಹಾಗಾಗಿ ಎಕ್ಸ್ಪೋರ್ಟ್ ಸೆಕ್ಟರ್ಗಳಿಗೆ ಹೂಡಿಕೆ ಮಾಡೋರು ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ಇದನ್ನ ತಗೋಬಹುದು ಅಂತ ನನಗನ್ಸುತ್ತೆ. ಓಕೆ ಸರ್, ರೂಪಾಯಿ ಮೌಲ್ಯ ಇನ್ನಷ್ಟು ಕುಸಿತ್ತೆ ಅಂದ್ರೆ ಈಗ ಐಟಿ ಸ್ಟಾಕ್ ಮತ್ತೆ ಐಟಿ ಸಂಬಂಧಿತ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡೋಕೆ ಇದು ಬೆಸ್ಟ್ ಟೈಮ್ ಅನ್ಸ್ಬಹುದಾ ಅಂತ? ಸರ್, ಒಂದು ರೂಪಾಯಿ ಕುಸಿತ ಅದು ಈಗ ಈ ವರ್ಷ ತುಂಬಾ ಅಗ್ರೆಸಿವ್ ಆಗಿದೆ. ಯಾಕಂದ್ರೆ ಬಹುತೇಕ ನಮ್ದು ಒಂದು ಟ್ರೇಡ್ ಸಮಸ್ಯೆ ಆಗಿದೆ ಭಾರತ ಮತ್ತು ಅಮೆರಿಕ ಮಧ್ಯ. ಸುಮಾರು ಆ ಟ್ರೇಡ್ ಸಮಸ್ಯೆ, ಟ್ಯಾರಿಫ್ ಸಮಸ್ಯೆ ಆಗಿರೋದ್ರಿಂದ ನಮ್ಮ ಎಕ್ಸ್ಪೋರ್ಟ್ ಗಳು, ಇವತ್ತು ಯಾವ್ದೋ ಒಂದು ವರದಿ ನೋಡ್ತಿದ್ದೆ, ಅಕ್ಟೋಬರ್ ನಲ್ಲಿ ಎಕ್ಸ್ಪೋರ್ಟ್ ಗಳು ಬಹುಶಃ ನಮ್ಮ 11 ತಿಂಗಳ ಲೋ ಎಕ್ಸ್ಪೋರ್ಟ್ ಆಗಿದೆ ಒಟ್ಟಾರೆ ಮೌಲ್ಯಕ್ಕೆ ತಗೊಂಡ್ರೆ. ಆಮೇಲೆ ಮಂತ್ ಆನ್ ಮಂತ್ ಲೆಕ್ಕಕ್ಕೆ ತಗೊಂಡ್ರು ಸುಮಾರು ಒಂದು 13-14% ಏನೋ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಎಕ್ಸ್ಪೋರ್ಟ್ಸ್ ಕುಸಿದಿದೆ. ಬಹುತೇಕ ಅದು ಗೂಡ್ಸ್ ಎಕ್ಸ್ಪೋರ್ಟ್ಸ್, ಅದು ನಮ್ಮ ಐಟಿ ಎಲ್ಲ ನಾವು ಸರ್ವಿಸಸ್ ಎಕ್ಸ್ಪೋರ್ಟ್ಸ್ ಕೆಳಗೆ ಹಾಕೊಳ್ತೀವಿ. ಬಟ್ ಒಟ್ಟಾರೆ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ನ ಅಳೆದಾಗ ನಮ್ಮ ಟ್ರೇಡ್ ಡೆಫಿಸಿಟ್ ಜಾಸ್ತಿ ಹಾಕೊಂಡು ಹೋಗ್ತಿದೆ. ಅದಕ್ಕೆ ಒಂದು ಟ್ಯಾರಿಫ್ ಸಮಸ್ಯೆ ದೊಡ್ಡ ಕಾರಣ ಆಗಿದೆ. ಅದ್ರ ಜೊತೆಗೆ FPIಗಳು ಕಂಟಿನ್ಯೂಸ್ ಆಗಿ ಮಾರ್ತಿರೋದ್ರಿಂದ, ಮತ್ತೆ ಅದು ಜಾಸ್ತಿ ಭಾರತದಿಂದ ಹಣ ಹೊರಗೆ ಹೋಗ್ತಿರೋದ್ರಿಂದ ಅವ್ರು ಮತ್ತೆ ಡಾಲರ್ ನಲ್ಲಿ ಹಣ ತಗೊಂಡು ಹೋಗ್ತಾರೆ. ಅದರಿಂದ ಮತ್ತೆ ರೂಪಾಯಿ ಕುಸಿತಿದೆ. ಈ ತರದೊಂದು 2-3 ವಿಷಯಗಳಿದೆ. ಈ ವರ್ಷ ಬಹಳ ಅಗ್ರೆಸಿವ್ ಆಗಿ ರೂಪಾಯಿ ಕುಸಿದಿದೆ ಅಂತ ಹೇಳ್ಬೋದು. ಬಟ್ ಆವರೇಜ್ ತಗೊಂಡ್ರೆ ವರ್ಷಕ್ಕೆ 3-5% ಅಷ್ಟು ಕುಸಿತಾನೆ ಹೋಗ್ತಾನೆ ಇದೆ, ಕಳೆದ 20-30 ವರ್ಷದ ಆವರೇಜ್ ತಗೊಂಡ್ರು ಕೂಡ. ಸೊ ಅದನ್ನ ಫ್ಯಾಕ್ಟರ್ ಮಾಡ್ಕೊಂಡು ಹೂಡಿಕೆ ಮಾಡಬಹುದು ಅಂತ ನನಗನ್ಸುತ್ತೆ. ಓಕೆ ಸರ್, ಮುಂದಿನ 6 ತಿಂಗಳಲ್ಲಿ ರೂಪಾಯಿ ಮೌಲ್ಯ ಮತ್ತು ಐಟಿ ಸೆಕ್ಟರ್ ನ ಬೆಳವಣಿಗೆಯನ್ನ ನೀವು ಯಾವ ರೀತಿ ನೋಡ್ತೀರಿ ಅಂತ? ಇದು ಹೀಗೆ ಕಂಟಿನ್ಯೂ ಆಗುತ್ತಾ ಅಂತ ಟ್ರೆಂಡ್?
ಸರ್ ಬಹುಶಃ ಇದು ಹೀಗೆ ಕಂಟಿನ್ಯೂ ಆಗತ್ತೆ. ರೂಪಾಯಿ ಕುಸಿತ ಹೀಗೆ ಕಂಟಿನ್ಯೂ ಆಗುತ್ತೆ. ಇವತ್ತು 90 91 ಮಾರ್ಕ್ ನಲ್ಲಿದೆ. ಒಂದ್ ಸ್ವಲ್ಪ ಚಿಕ್ಕ ಇದು ಏನೋ ರಿಟ್ರೇಸ್ಮೆಂಟ್ ಅಂತ ಏನ್ ಕರಿತೀವೋ ಆ ತರ 88 89ಕ್ಕೆ ಬರ್ಬೋದು. ಬಟ್ ಲಾಂಗ್ ಟರ್ಮ್ ನಲ್ಲಿ ಮತ್ತೆ ಇದು 94 95ಕ್ಕೆ ಖಂಡಿತ ಹೋಗೇ ಹೋಗುತ್ತೆ ಅಂತ ನಮ್ಮ ಹಿಸ್ಟ್ರಿ ಹೇಳ್ತಿದೆ. ಅದ್ರ ಜೊತೆಗೆ ಐಟಿ ಸೆಕ್ಟರ್ ನಲ್ಲಿ ಇನ್ನೊಂದು ಅವ್ರಿಗೆ ಒಂದ್ ಸ್ವಲ್ಪ ಚಿಕ್ಕ ಅಡ್ವಾಂಟೇಜ್ ಏನಿದೆ ಅಂದ್ರೆ ಕಳೆದ 7-8 ಕ್ವಾರ್ಟರ್ಗಳು ಅವ್ರು ಯಾವುದೇ ಲಾಭ ಮಾಡಿಲ್ಲ. ಸೊ ಬೇಸ್ ಎಫೆಕ್ಟ್ ಅಂತ ಏನ್ ಕರಿತೀವ ನಾವು, ಬೇಸ್ ಎಫೆಕ್ಟ್ ದೃಷ್ಟಿಯಿಂದ ಈಗ ಐಟಿ ಕಂಪನಿಗಳ ಒಟ್ಟಾರೆ ಅರ್ನಿಂಗ್ ಗೈಡೆನ್ಸ್ ಆಗ್ಲಿ ಅಥವಾ ರೆವೆನ್ಯೂ ಮತ್ತೆ ಪ್ರಾಫಿಟ್ ಗೈಡೆನ್ಸ್ ತುಂಬಾ ಕೆಳಕ್ಕೆ ಬಿದ್ದಿದೆ. ಅದರಿಂದ ಬೇಸ್ ಎಫೆಕ್ಟ್ ಆಧಾರದ ಮೇಲೆ ಅವರೊಂದಷ್ಟು ರಿವೈವ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೇನೆ ಪ್ರತಿಯೊಂದು ಸೆಕ್ಟರ್ಗಳು ರಿವೈವ್ ಆಗೋದು ಒಂದ್ ಸ್ವಲ್ಪ ಬೇಸ್ ಎಫೆಕ್ಟ್ ಬರುತ್ತೆ. ಒಂದು 7-8 ಕ್ವಾರ್ಟರ್ ಆದ್ಮೇಲೆ ಒಂದ್ ಸ್ವಲ್ಪ ರಿವೈವಲ್ ಕಾಣಿಸುತ್ತೆ ನಮ್ಗೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಇದ್ರ ಜೊತೆಗೆ ಪೂರಕವಾಗಿ ಏನ್ ಬೇಕು ಅಂದ್ರೆ ಡಿಮ್ಯಾಂಡ್ ರಿವೈವಲ್ ಆಗ್ಬೇಕು. ಅಂದ್ರೆ ಈಗ ಅಮೆರಿಕಾ ಮಾರ್ಕೆಟ್ ಮೇನ್ ಆಗಿ ಮತ್ತೆ ವೆಸ್ಟರ್ನ್ ಮಾರ್ಕೆಟ್ ಯುರೋಪ್, ಆಸ್ಟ್ರೇಲಿಯಾ ಈ ರೀತಿ ಮಾರ್ಕೆಟ್ ನಲ್ಲಿ ಹೊಸ ಪ್ರಾಜೆಕ್ಟ್ಸ್ ಬರಕ್ ಶುರು ಆಗ್ಬೇಕು. ಹೊಸ ಪ್ರಾಜೆಕ್ಟ್ಸ್ ಬರೋದ್ರಿಂದ ಮತ್ತೆ ಹೊಸ ರೆವೆನ್ಯೂ ಓಪನ್ ಅಪ್ ಆಗುತ್ತೆ. ಸೊ ಹಾಗಾಗಿ ನನಗನ್ಸೋದು, ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ಐಟಿ ಸೆಕ್ಟರ್ ಒಂಥರ ಅದರದ್ದು ಬಾಟಮ್ ಕಂಡುಕೊಂಡಿದೆ ಆಗ್ಲೇನೆ. ಆಮೇಲೆ ಡಾಲರ್ ಅಪ್ರಿಸಿಯೇಷನ್, ರೂಪಾಯಿ ಕುಸಿತದ ಆಧಾರದ ಮೇಲೆ ಮತ್ತೆ ಒಂದಷ್ಟು ಇವರು ಎಐ ನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿರೋದ್ರ ಪಾಯಿಂಟ್ ಮೇಲೆ ಐಟಿ ಸೆಕ್ಟರ್ ನಲ್ಲಿ ಒಂದಷ್ಟು ರಿವೈವಲ್ ಕಾಣಿಸಬಹುದು ಅಂತ ನನಗನ್ಸುತ್ತೆ. ಹಾಗಾಗಿ 6 ತಿಂಗಳು ಟೈಮ್ ಫ್ರೇಮ್ ಇಟ್ಕೊಳಕ್ ಬದಲು ಬಹುಶಃ ಮುಂದಿನ 2-4 ವರ್ಷದ ಟೈಮ್ ಫ್ರೇಮ್ ಇಟ್ಕೊಂಡ್ರೆ ಐಟಿ ಸೆಕ್ಟರ್ ನಲ್ಲಿ ಸ್ವಲ್ಪ ಒಂದಷ್ಟು ಪಾಸಿಟಿವ್ ಆಗಿ ಕಾಣಿಸ್ತಿದೆ ನನಗೆ. ಓಕೆ ಸರ್, ಈಗ ನೀವು ಯುರೋಪ್ ಬಗ್ಗೆನೂ ಮಾತಾಡಿದ್ರಿ. ಐಟಿ ಕಂಪನಿಗಳಿಗೆ ಯುರೋಪ್ ನಿಂದಲೂ ದೊಡ್ಡ ಇನ್ಕಮ್ ಇದೆ. ಯೂರೋ ಮತ್ತು ಪೌಂಡ್ ಎದುರು ಕೂಡ ರೂಪಾಯಿ ಮೌಲ್ಯದ ಬದಲಾವಣೆ ಐಟಿ ಆದಾಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಯಾಕಂದ್ರೆ ಡಾಲರ್ ಗಿಂತ ಯೂರೋ ಪೌಂಡ್ ಎದುರು ರೂಪಾಯಿ ಇನ್ನೂ ಕೆಳಗಿದೆ ಸರ್. ಕರೆಕ್ಟ್, ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು. ನಾವು ಡಾಲರ್ ಇಂಡೆಕ್ಸ್ ಅಂತ ಒಂದು ಮೆಟ್ರಿಕ್ ಇದೆ. ಡಾಲರ್ ಇಂಡೆಕ್ಸ್ ನಲ್ಲಿ ಬಹುತೇಕ ದೊಡ್ಡ ದೊಡ್ಡ ಕರೆನ್ಸಿಗಳೇನಿದೆಯಲ್ಲ, ನೀವು ಹೇಳಿದಂಗೆ ಯೂರೋ ಇರ್ಬೋದು, ಜಾಪನೀಸ್ ಯೆನ್ ಇರ್ಬೋದು, ಬ್ರಿಟಿಷ್ ಪೌಂಡ್ ಇರ್ಬೋದು, ಇದರದ ಕರೆನ್ಸಿಗಳಿದೆಲ್ಲ ಅದೊಂದು ಬುಟ್ಟಿ ತರ ಮಾಡ್ಕೊಂಡು ಅದನ್ನ ಕಂಪೇರ್ ಮಾಡ್ತಾರೆ. ನೀವು ಹೇಳಿದ ಪಾಯಿಂಟ್ಗೆ ನಾನು ಸೇರಿಸ್ಕೋಬೇಕಾಗತ್ತೆ. ಏನಂದ್ರೆ ಡಾಲರ್ ವಿರುದ್ಧ ರೂಪಾಯಿ ಕುಸಿದಿದೆ ಅಂದ್ರೆ ಡಾಲರು ಈ ಒಟ್ಟಾರೆ ಯುರೋಪಿಯನ್ ಕರೆನ್ಸಿಗಳ ವಿರುದ್ಧ ಡಾಲರ್ ಕೂಡ ಕುಸಿದಿದೆ. ಸೊ ನಮ್ಮ ಎಫೆಕ್ಟ್ ತಗೊಂಡ್ರೆ ನಾವು ಒಂಥರ ಡಬಲ್ ಬ್ಲೋ ನಮಗೆ. ನಾವು ಡಾಲರ್ ಜೊತೆಗೇನೆ ನಾವು ಕುಸಿದಿರೋದ್ರಿಂದ ಯೂರೋ ಮತ್ತೆ ಪೌಂಡ್ ಆ ಒಟ್ಟಾರೆ ಯುರೋಪಿಯನ್ ಕರೆನ್ಸಿಗೆ ಲೆಕ್ಕ ತಗೊಂಡ್ರು ಸ್ವಿಸ್ ಫ್ರಾಂಕ್ ಕೂಡ ಸೇರ್ಕೊಳ್ಳುತ್ತೆ ಅದರಲ್ಲಿ. ರೂಪಾಯಿ ಇನ್ನೂ ಕುಸಿದಿದೆ. ಸೊ ಹಾಗಾಗಿ ಯುರೋಪಿಯನ್ ಮಾರ್ಕೆಟ್ಗೆ ನಾವೇನು ಐಟಿ ಎಕ್ಸ್ಪೋರ್ಟ್ಸ್ ಮಾಡ್ತೀವಲ್ಲ ಅದು ಇನ್ನ ನಮಗ್ ದುಪ್ಪಟ್ಟು ಮಾರ್ಜಿನ್ ಸಿಗುತ್ತೆ. ಬಟ್ ಒಂದು ಕ್ಯಾಚ್ ಏನಂದ್ರೆ ಅಲ್ಲಿ ಇವತ್ತು ಒಟ್ಟಾರೆ ತಗೊಂಡ್ರೆ ಅಮೆರಿಕದ ಮಾರ್ಕೆಟ್ ಬಹುಶಃ ಒಂದು 60% ಇದ್ರೆ ಯುರೋಪಿಯನ್ ಮಾರ್ಕೆಟ್ ಒಂದು 20% ಇರುತ್ತೆ. ಯುರೋಪ್ ಅಮೆರಿಕ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕ ಮಾರ್ಕೆಟ್. ಬಟ್ ಆದ್ರೂ ಯೂರೋ, ಸ್ವಿಸ್ ಫ್ರಾಂಕ್, ಪೌಂಡ್ ಇವೆಲ್ಲ ತುಂಬಾ ರೂಪಾಯಿಗಿಂತ ವಿರುದ್ಧವಾಗಿ ಬೆಳೆದಿರೋದ್ರಿಂದ ನಮಗೆ ಅದರದ್ದು ಲಾಭ ಕೂಡ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ ಸರ್. ಈಗ ಸದ್ಯದ ಮಾರ್ಕೆಟ್‌ನಲ್ಲಿ ಹೂಡಿಕೆದಾರರು ಬ್ಯಾಂಕಿಂಗ್ ಅಥವಾ ಆಟೋಮೊಬೈಲ್ ವಲಯದಿಂದ ಹಣ ಹಿಂಪಡೆದು ಐಟಿ ವಲಯಕ್ಕೆ ವರ್ಗಾಯಿಸಬಹುದಾ? ಅಂದ್ರೆ ಸೆಕ್ಟರ್ ರೊಟೇಷನ್ ಮಾಡಬಹುದಾ? ಇದು ಸೇಫಾ ಅಂತ? ಸರ್ ಸೆಕ್ಟರ್ ರೊಟೇಷನ್ ಮಾಡಕ್ಕೆ ತುಂಬಾ ಒಂಥರ ಪಕ್ವವಾದ ವಾತಾವರಣ ಅಂತ ನನಗಿನ್ನೂ ಅನಿಸ್ತಿಲ್ಲ. ಯಾಕಂದ್ರೆ ನಾವು ಐಟಿ ಕ್ಷೇತ್ರದ ವ್ಯಾಲ್ಯೂಯೇಷನ್ ತಗೊಂಡ್ರೆ ಹೌದು ಸ್ವಲ್ಪ ಮಟ್ಟಿಗೆ ಹದ ಆಗಿದೆ ವ್ಯಾಲ್ಯೂಯೇಷನ್ ಅಂತ ಹೇಳ್ಬೋದು. ಆದ್ರೆ ಅದು ಇನ್ನೂ ತುಂಬಾ ಒಂಥರ ಆಲ್ ಟೈಮ್ ಲೋ ವ್ಯಾಲ್ಯೂಯೇಷನ್ ಅಲ್ಲಿ ಇದೆಯಾ? ಖಂಡಿತ ಇಲ್ಲ. ಯಾಕಂದ್ರೆ ಇವತ್ತು ನಾವು ನಿಫ್ಟಿ ಐಟಿ ಇಂಡೆಕ್ಸಿನ ಒಟ್ಟಾರೆ ವ್ಯಾಲ್ಯೂಯೇಷನ್ ತಗೊಂಡ್ರೆ ಅದರದ್ದು ಮೀಡಿಯನ್ ವ್ಯಾಲ್ಯೂಯೇಷನ್ ಅಂತ ಏನ್ ಕರೆದ್ರೆ 10 ವರ್ಷದ ಸರಾಸರಿ ತಗೊಂಡ್ರೆ 10 ವರ್ಷದ ಸರಾಸರಿ ಸುಮಾರು 24.8 ಇದೆ ವ್ಯಾಲ್ಯೂಯೇಷನ್. ಅಂದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತ ಕರಿತೀವಲ್ಲ. ಆದ್ರೆ ಇವತ್ತಿನ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ತಗೊಂಡ್ರೆ 27 ಇದೆ. ಅಂದ್ರೆ ಸರಾಸರಿಗಿಂತಲೂ 2 ನಂಬರ್ ಏರಿಕೆಯಾಗೇ ಇದೆ ಇವತ್ತಿಗೂ ವ್ಯಾಲ್ಯೂಯೇಷನ್. ಸೊ ಹಾಗಾಗಿ ತುಂಬಾ ಒಳ್ಳೆ ಆಪರ್ಚುನಿಟಿ ಇದೆ ಅಂತ ನಾನು ಹೇಳಕ್ ಹೋಗಲ್ಲ ಈ ಸಮಯದಲ್ಲಿ. ಆವರೇಜ್ ಆಗಿ ಆಪರ್ಚುನಿಟಿ ಇದೆ. ಹಾಗಾಗಿ ತುಂಬಾ ಹೂಡಿಕೆ ಮಾಡಕ್ ಹೋಗ್ಬೇಡಿ. ಬಹುಶಃ ನಮ್ಮ ಹತ್ರ ಈಗ ₹100 ಇದ್ರೆ ಲಾಂಗ್ ಟರ್ಮ್ ನಲ್ಲಿ ಹೂಡಿಕೆ ಮಾಡ್ತೀವಿ ಅಂದ್ರೆ ₹100 ಒಂದು ₹20 ಐಟಿ ಯಲ್ಲಿ ಹೂಡಿಕೆ ಮಾಡಬಹುದು ಹೊರತು ₹100 ತಗೊಂಡೋಗಿ ಹಾಕ್ತಿವಿ ಅನ್ನೋಷ್ಟೊಂದು ಫೇವರಬಲ್ ಆಗಿ ಒಟ್ಟಾರೆ ಸೆಕ್ಟರ್ ಇವತ್ತು ಕಾಣಿಸ್ತಿಲ್ಲ. ಓಕೆ ಸರ್. ಈಗ ನಾವು ಹಿಂದೆ ಬಹಳಷ್ಟು ಹೆಚ್ಚಿನ ದುಡ್ಡನ್ನು ಕೊಟ್ಟು ಐಟಿ ಷೇರ್‌ಗಳನ್ನ ತಗೊಂಡಿರ್ತೀವಿ. ಅವುಗಳ ಈಗ ಬೆಲೆ ಕುಸಿತದಿಂದ ಐಟಿ ಷೇರ್‌ಗಳನ್ನ ಇನ್ನಷ್ಟು ತಗೊಂಡು ಎವರೇಜ್ ಡೌನ್ ಮಾಡ್ಬೋದಾ ಅಂತ? ಖಂಡಿತ ಮಾಡ್ಬೋದು. ಲಾಂಗ್ ಟರ್ಮ್ ಹೂಡಿಕೆದಾರರು ಖಂಡಿತ ಆವರೇಜ್ ಡೌನ್ ಮಾಡ್ಬೋದು. ನಾನು ವೈಯಕ್ತಿಕವಾಗಿ ಅದನ್ನೇ ಮಾಡ್ಕೊಂಡೆ ಸ್ವಲ್ಪ ದಿವಸದ ಮುಂಚೆ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಒಂದೆರಡು ಮ್ಯೂಚುವಲ್ ಫಂಡ್‌ಗಳು ನಂದು ಐಟಿ ಕ್ಷೇತ್ರದಲ್ಲಿ ಫೋಕಸ್ಡ್ ಇದೆ. ಅದು 1 ವರ್ಷದ ರಿಟರ್ನ್ಸ್ ತಗೊಂಡಾಗ 12-13% ನೆಗೆಟಿವ್ ಅಲ್ಲೇ ಇತ್ತು. ಅದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ನಾವು ಇವತ್ತು ದೊಡ್ಡ ದೊಡ್ಡ ಐಟಿ ಕಂಪನಿಗಳು ಲೆಕ್ಕಕ್ಕೆ ತಗೊಂಡ್ರೆ ಒಂದೆರಡು ಉದಾಹರಣೆಗಳು ಹೇಳ್ತೀನಿ. ಅವರ ಆಲ್ ಟೈಮ್ ಹೈ ಅಥವಾ 52 ವೀಕ್ ಹೈ ಅಂತ ಲೆಕ್ಕಕ್ಕೆ ತಗೊಂಡ್ರೆ ಇವತ್ತು ಟಿಸಿಎಸ್ ಕಂಪನಿ ತನ್ನ 52 ವೀಕ್ ಹೈ ಇಂದ 28% ಕೆಳಕ್ ಬಿದ್ದಿದೆ. ಇನ್ಫೋಸಿಸ್ 19% ಕೆಳಕ್ ಬಿದ್ದಿದೆ. ವಿಪ್ರೋ 20% ಕೆಳಕ್ ಬಿದ್ದಿದೆ. HCL 16% ಕೆಳಕ್ ಬಿದ್ದಿದೆ. ಇದ್ರಲ್ಲಿ ಏನ್ ಅರ್ಥ ಆಗುತ್ತೆ ಅಂದ್ರೆ
ಎಲ್ಲಾ ಕಂಪನಿಗಳು ಸಾಕಷ್ಟು ಕರೆಕ್ಷನ್ ಆಗಿದೆ ಕಳೆದ 1 ವರ್ಷದಲ್ಲಿ. ಅದರಿಂದ ಈ ರೀತಿ ಐಟಿ ಕಂಪನಿಗಳ ಬುಟ್ಟಿಯ ಮ್ಯೂಚುವಲ್ ಫಂಡ್ ಏನಿರುತ್ತೋ ಅದು ನ್ಯಾಚುರಲ್ ಆಗಿ ಕರೆಕ್ಷನ್ ಆಗೇ ಇರುತ್ತೆ. ಸೊ ಒಂದಷ್ಟು ಆವರೇಜ್ ಡೌನ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ. ಆಮೇಲೆ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಒಟ್ಟಾರೆ ಐಟಿ ಸೆಕ್ಟರ್ ಬಾಟಮ್ ಔಟ್ ಆಗಿದೆ. ಇಲ್ಲಿಂದ ಮುಂದಕ್ಕೆ ಚಿಕ್ಕ ಮಟ್ಟದಲ್ಲಿ ರಿವೈವಲ್ ಶುರು ಆಗ್ಬೇಕು. ಪ್ಲಸ್ ನಮಗೆ ರೂಪಾಯಿ ಕುಸಿತದ ಟೈಲ್ ವಿಂಡ್ಸ್ ಅಂತ ಏನ್ ಕರಿತೀವಲ್ಲ ಅದು ತುಂಬಾ ಅನುಕೂಲಕಾರಿ ಆಗುತ್ತೆ. ಹಾಗಾಗಿ ಒಂದ್ ಸ್ವಲ್ಪ ಚಿಕ್ಕ ಪುಟ್ಟ ಪೊಸಿಷನ್ಸ್ ತಗೊಂಡು ಹೋಗ್ಬೋದು ಅಂತ ನನಗನ್ಸುತ್ತೆ. ಓಕೆ ಸರ್. ಈಗ ರೂಪಾಯಿ ಮೌಲ್ಯ ಕುಸಿತದಿಂದ ಕಂಪನಿಗಳ ಕ್ಯಾಶ್ ಫ್ಲೋ ಹೆಚ್ಚಾಗುತ್ತೆ. ಅದರಿಂದ ಹೂಡಿಕೆದಾರರು ಐಟಿ ಕಂಪನಿಗಳಿಂದ ಹೆಚ್ಚಿನ ಡಿವಿಡೆಂಡ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ಅದು ಇದುವರ ತನಕ ಐಟಿ ಕಂಪನಿಗಳು ನಾವು ಲೆಕ್ಕಕ್ಕೆ ತಗೊಂಡ್ರೆ ಡಿವಿಡೆಂಡ್ ಈಲ್ಡ್ ತಕ್ಕ ಮಟ್ಟಕ್ಕೆ ಚೆನ್ನಾಗಿ ಕೊಡುವಂತ ಕಂಪನಿಗಳು. ಸುಮಾರು 2-3% ಡಿವಿಡೆಂಡ್ ಈಲ್ಡ್ ಕೂಡ ಬರುತ್ತೆ ಅಂತ ಅನ್ಕೋಬಹುದು. ಬಟ್ ಒಂದು ಕ್ರಿಟಿಸಿಸಮ್ ಏನಿದೆ ಇವತ್ತು ಐಟಿ ಕಂಪನಿಗಳ ಬಗ್ಗೆ ಅಂದ್ರೆ ಇನೋವೇಷನ್ ಅಲ್ಲಿ ಹೂಡಿಕೆ ಮಾಡೋದ್ ಬಿಟ್ಟು ಸುಮ್ನೆ ಷೇರುದಾರರಿಗೆ ದುಡ್ಡು ಕೊಟ್ಬಿಡ್ತಾರೆ ಡಿವಿಡೆಂಡ್ ರೂಪದಲ್ಲಿ, ಅಥವಾ ಸುಮ್ನೆ ಶೇರ್ ಬೈಬ್ಯಾಕ್ ಮಾಡ್ತಾರೆ. ಈ ತರದ್ ಮಾಡೋದ್ರಿಂದ ಕಂಪನಿಯ ಇನೋವೇಷನ್ ಏನು ಲಾಭ ಇಲ್ಲ ಅಂತ ಒಂದು ವರ್ಗದ ಕ್ರಿಟಿಸಿಸಮ್ ಇದೆ. ಸೊ ನನಗನ್ಸೋದು ಅವ್ರು ಡಿವಿಡೆಂಡ್ ಈಲ್ಡ್ ನ ಇನ್ನಷ್ಟು ಹೆಚ್ಚಿಸ್ತಾರೆ ಅಂತ ಅನ್ಸಲ್ಲ. ಯಾಕಂದ್ರೆ ಇವತ್ತು ನೀವು ಲೆಕ್ಕಕ್ಕೆ ತಗೊಂಡ್ರೆ ನಿಮಗೆ ₹100 ಹೂಡಿಕೆ ಮಾಡಿದಾಗ ₹2, ₹3 ಡಿವಿಡೆಂಡ್ ಕೊಡೋದು ಹೇಗಿದೆ, ಅಥವಾ ₹100 ಆ ಶೇರ್ ನ 110ಕ್ಕೆ ತಗೊಂಡು ಹೋಗೋದು ಹೇಗಿದೆ. ಎಲ್ರಿಗೂ ಒಟ್ಟಾರೆ ಲಾಭ ಬೇಕೇ ಹೊರತು ಅದು ಡಿವಿಡೆಂಡ್ ರೂಪದಲ್ಲಿ ಬರುತ್ತೋ ಅಸೆಟ್ ಅಪ್ರಿಸಿಯೇಷನ್ ರೂಪದಲ್ಲಿ ಬರುತ್ತೋ ಲೆಕ್ಕಕ್ಕೆ ತಗೊಳಕ್ ಹೋಗಲ್ಲ ನಾವು. ಹಾಗಾಗಿ ಡಿವಿಡೆಂಡ್ ಅಲ್ಲಿ ಅವರು ಹೆಚ್ಚೇನು ಬದಲಾವಣೆ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಡಿವಿಡೆಂಡ್ ಕೊಡಕ್ ಬದಲು ಆ ಹಣವನ್ನ ಅವ್ರ ಹತ್ರನೇ ಇಟ್ಕೊಂಡು ಅದನ್ನ ಮತ್ತೆ ರೀಇನ್ವೆಸ್ಟ್ ಮಾಡಿ ಬಹುಶಃ ಮರ್ಜರ್ ಅಂಡ್ ಅಕ್ವಿಸಿಷನ್ ಗಳು ಒಂದಷ್ಟು ಮಾಡ್ಕೊಂಡು ಹೊಸ ನೀಶ್ ಪ್ರಾಡಕ್ಟ್ ಬಿಲ್ಡ್ ಮಾಡೋ ಕಂಪನಿಗಳನ್ನ ಅಕ್ವೈರ್ ಮಾಡ್ಕೊಂಡು, ಆಮೇಲೆ ಈಗ ಇತ್ತೀಚೆಗೆ ನೋಡ್ತಿದೀವಿ, ಈಗ ಈ ಚಾಟ್ ಜಿಪಿಟಿಯ ಪೇರೆಂಟ್ ಕಂಪನಿ ಓಪನ್ ಎಐ ಏನಿದೆಯಲ್ಲ, Yes, sir. ಓಪನ್ ಎಐ ಜೊತೆಗೆ ಟೈ ಅಪ್ ಮಾಡ್ಕೋತೀವಿ ಅಂತ TCS ಹೇಳಿದ್ದಾರೆ. ಬಹುಶಃ ಇನ್ಫೋಸಿಸ್ ಎಲ್ಲೋ ಹೇಳಿದ್ರು. ಸೊ ಈ ರೀತಿ ಇನ್ನೋವೇಷನ್ ಅಲ್ಲಿ ಒಂದಷ್ಟು ಹೂಡಿಕೆಗಳು ಮಾಡಿ ಎಐ ನ ಲಾಭ ತಗೊಳಕ್ಕೆ ಭಾರತದ ಐಟಿ ಕಂಪನಿಗಳು ಮುಂದಾಗ್ತಾರೆ. ಹಾಗಾಗಿ ಡಿವಿಡೆಂಡ್ ಆಗಿ ಇನ್ನಷ್ಟು ಹೆಚ್ಚು ಹಣ ನಮಗ್ ಬರುತ್ತೆ ಅಂತ ನನಗೆ ಅನ್ಸ್ತಾ ಇಲ್ಲ. ಓಕೆ ಸರ್. ಕೊನೆಯದಾಗಿ ಏನ್ ಹೇಳ್ತೀರಿ? ನಮ್ಮ ಇನ್ವೆಸ್ಟರ್‌ಗಳಿಗೆ ಯಾವ ರೀತಿ ಸಲಹೆ ಕೊಡ್ತೀರಿ? ಐಟಿ ಸೆಕ್ಟರ್ ಮತ್ತೆ ರೂಪಾಯಿ ಮೌಲ್ಯ ಕುಸಿತದ ನಡುವೆ? ಸರ್, ಇವತ್ತು ಭಾರತದ ಟಾಪ್ 3 ಸೆಕ್ಟರ್ಗಳು ಏನಿದೆಯೋ ಅದು ಒಂದು ಬ್ಯಾಂಕಿಂಗ್, ಒಂದು ಐಟಿ ಮತ್ತು ಇನ್ನೊಂದು FMCG. FMCG ಅಲ್ಲಿ ಒಟ್ಟಾರೆ ಕನ್ಸಂಪ್ಷನ್ ಅನ್ಕೋಬಹುದು. ಯಾಕಂದ್ರೆ ಬರೀ ಸ್ಟೇಪಲ್ ಕನ್ಸಂಪ್ಷನ್ ಅಷ್ಟೇ ಅಲ್ಲದೆ ಎಲೆಕ್ಟ್ರಾನಿಕ್ ಗೂಡ್ಸ್ ಕನ್ಸಂಪ್ಷನ್ ಆಗ್ಲಿ, ಆ ತರ ಕನ್ಸಂಪ್ಷನ್ ಬುಟ್ಟಿ ಏನಿದೆಯಲ್ಲ ಅದು ಇವು 3 ಟಾಪ್ 3 ಸೆಕ್ಟರ್ಗಳು. ಐಟಿ ಸೆಕ್ಟರ್ ಹೌದು ಕಳೆದ 2 ವರ್ಷದಿಂದ ಬಹುಶಃ ಎಲ್ಲಾ ದೊಡ್ಡ ಸೆಕ್ಟರ್ಗಳು ಕಂಪೇರ್ ಮಾಡಿದ್ರೆ ಹೊಡೆತ ತಿಂದಿರೋ ಸೆಕ್ಟರ್ ಐಟಿ ಸೆಕ್ಟರ್ ಏನೆ. ಬಟ್ ಒಂದಷ್ಟು ಪಾಸಿಟಿವ್ಸ್ ಇದೆ. ಅವ್ರ ಹತ್ರ ಕ್ಯಾಶ್ ಫ್ಲೋ ಚೆನ್ನಾಗಿದೆ, ಕ್ಯಾಶ್ ರಿಸರ್ವ್ಸ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಕಾರ್ಪೊರೇಟ್ ಗವರ್ನೆನ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ಅಮೆರಿಕಾದಲ್ಲಿ ಒಂದಷ್ಟು ರಿವೈವಲ್ ಆಯ್ತು. ಈ ಟ್ರೇಡ್ ಇದೇನಾಗಿದೆಯಲ್ಲ, ಇವತ್ತು ಒಂದು ಭಾರತ ಮತ್ತೆ ಅಮೆರಿಕ ನಡುವೆ ಟ್ರೇಡ್ ಸಮರ ಏನ್ ನಡೀತಿದೆಯಲ್ಲ, ಇದ್ರಲ್ಲಿ ಏನಾದ್ರೂ ಅಮೆರಿಕ ಡಿಸೈಡ್ ಮಾಡಿ ಆಯ್ತು ಭಾರತಕ್ಕೆ ನಾವು ಒಂದಷ್ಟು ಪೂರಕವಾಗಿ ಹೋಗ್ತೀವಿ, ಟ್ರೇಡ್ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ, ಒಂದಷ್ಟು ಹೊಸ ಡೀಲ್ಸ್ ಕೊಡ್ತೀವಿ ಅಂತ ಅಮೆರಿಕಾದ ಕಂಪನಿಗಳು ಡಿಸೈಡ್ ಮಾಡಿದ್ರೆ ಅದರಿಂದ ಒಟ್ಟಾರೆ ಇವತ್ತು ಐಟಿ ಸೆಕ್ಟರ್ ನಲ್ಲಿ ಏನ್ ಸಮಸ್ಯೆ ಇದೆಯೋ ಅದೆಲ್ಲದನ್ನು ಹಿಂದಕ್ಕೆ ಹಾಕಿ ಪಾಸಿಟಿವ್ ಆಗಿ ಮುಂದಕ್ಕೆ ಹೋಗ್ಬೋದು. ಲಾಂಗ್ ಟರ್ಮ್ ನಲ್ಲಿ ನಾನು ಈ ಸೆಕ್ಟರ್ ನಿಂದ ಮಲ್ಟಿ ಬ್ಯಾಗರ್ಸ್ ಬರುತ್ತೆ ಅಂತ ಏನು ಅನ್ಕೊಂಡಿಲ್ಲ. ಯಾಕಂದ್ರೆ ಈಗಾಗಲೇ ದೊಡ್ಡ ದೊಡ್ಡ ಲಾರ್ಜ್ ಕ್ಯಾಪ್ ಕಂಪನಿಗಳು ಮತ್ತಷ್ಟು ಮಲ್ಟಿ ಬ್ಯಾಗರ್ ಆಗೋ ಸಾಧ್ಯತೆಗಳು ನಮ್ಗಿಲ್ಲ ಅಂತ ಗೊತ್ತಿದೆ. ಹಾಗಾಗಿ ಆವರೇಜ್ ಆಗಿ 13-14% ಆನ್ಯುಲೈಸ್ಡ್ ರಿಟರ್ನ್ CAGR ಬರಕ್ಕೆ ಬಹುಶಃ ಐಟಿ ಸೆಕ್ಟರ್ ಇನ್ನ 10 ವರ್ಷದಲ್ಲೂ ಆ ರಿಟರ್ನ್ಸ್ ಕೊಡುತ್ತೆ ಅಂತ ನನಗನ್ಸುತ್ತೆ. ತುಂಬಾ ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಒಂದಷ್ಟು ಸಾಲಿಡ್ ಕಂಪನಿಗಳು ಇರೋದ್ರಿಂದ ಹೂಡಿಕೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಂತ ನನಗನ್ಸುತ್ತೆ. ಓಕೆ ಸರ್. ಬಹಳಷ್ಟು ವಿಷಯಗಳನ್ನ ನಮ್ಗೆ ತಿಳಿಸ್ಕೊಟ್ರಿ. ರೂಪಾಯಿ ಮೌಲ್ಯ ಕುಸಿತ ಮತ್ತೆ ಐಟಿ ಸೆಕ್ಟರ್‌ನಲ್ಲಿ ಯಾವೆಲ್ಲ ಬೆಳವಣಿಗೆಗಳು ನಡೀತಾವೆ ಅಂತ ಹೇಳಿದ್ರಿ. ಇದನ್ನ ವೀಕ್ಷಕರು ಅರ್ಥ ಮಾಡ್ಕೊಂಡು ತಮ್ಮ ಇಚ್ಛೆಗೆ ಅನುಸಾರವಾಗಿ ಹೂಡಿಕೆ ಮಾಡ್ತಾರೆ ಅಂತ ಹೇಳಿ ನಾನ್ ಅನ್ಕೊಂಡಿದ್ದೀನಿ. ಇದೇ ರೀತಿಯ ಮತ್ತೊಂದು ಟಾಪಿಕ್ ಜೊತೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಸರ್. ಧನ್ಯವಾದಗಳು ಸರ್. ನಮಸ್ಕಾರ ಸರ್.